ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ, ಕರಾವಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಿಮ್ಗೆ ಧನ್ಯವಾದಗಳು. ಕರಾವಳಿ ಜನರ ಪರವಾಗಿ, ನಿಮ್ಮ ಪರವಾಗಿ ಸಹ ನಾವೇ ಮಾತಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಜಾಸ್ತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಸಹ ಮಾತಾಡಿದ್ದಾರೆ. ಕೆಲವು ಬಿಟ್ಟೋದ ಪಾಯಿಂಟ್ಸ್ಗಳೇನಿದೆ ಅದನ್ನು ಹೈಲೈಟ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಮೊದಲನೇದಾಗಿ ನಮ್ಮ GDP ರೇಟು ನಿಮ್ಗೆ ಗೊತ್ತಿರುವಂತೆ ಇಡೀ ಸ್ಟೇಟಲ್ಲಿ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರೋದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ. ಹೈ ಲಿಟ್ರಸಿ ರೇಟು ನಮ್ಮದು ನಿಮ್ಗೆ ಗೊತ್ತಿರುವಂಥ ವಿಷಯ 96.5ಕ್ಕಿಂತ ಜಾಸ್ತಿ ಇದೆ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಏನೆಲ್ಲ ಇದೆ ಅಂತ, ಒಂದು ಲಾ ಆ್ಯಂಡ್ ಆರ್ಡ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಇಂಟೆಲಿಜೆನ್ಸ್ ಕಲೆಕ್ಷನಿಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅದು ದೊಡ್ಡ ಕಮ್ಮಿ ಸಂಖ್ಯೆಯಲ್ಲಿದೆ. ಹೊರ ರಾಜ್ಯ ಜಿಲ್ಲೆಗಳಿಂದ ಬರ್ತಾರೆ, ಅನಂತರ ಅವರು ಟ್ರಾನ್ಸ್ಫರ್ ಕೇಳ್ತಾರೆ. ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಮೆನ್ ಯಾರು ವರ್ಕಲ್ಲಿದ್ದಾರೆ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ. ಒಂದು. ಎರಡನೇದು, ನಮ್ಮ ಇನ್ಸ್ಟಿಟ್ಯೂಷನ್ಸು ಎಲ್ಲದು ಪ್ರೈವೇಟ್ ಪ್ಲೇಯರ್ಸೇ ಮಾಡಿರುವಂಥ ಇನ್ಸ್ಟಿಟ್ಯೂಷನ್ಸು. ನಾವು ಅವರಿಗೆ ಸರಿಯಾದ ಎನ್ವೈರ್ನ್ಮೆಂಟು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅದು ಮತ್ತು ಥ್ರೈವ್ ಆಗಲಿಕ್ಕೆ ಸಾಧ್ಯ. ಇದರಲ್ಲಿ ಮೇನ್ ಆಗಿ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ನ ಹಾವಳಿಯನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮ ಕರಾವಳಿ ಜಿಲ್ಲೆ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಮುಂದಕ್ಕೆ ನಾವು ಎದುರಿಸ್ತೇವೆ. ಉಡುಪಿಯಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಸುತ್ತಮುತ್ತ ಕಾಲೇಜ್ನ ಸುತ್ತಮುತ್ತ ಜಾಗದಲ್ಲಿ ಗಾಂಜಾ ಮತ್ತು ಡಿಸೈನರ್ ಡ್ರಗ್ಸ್ ಏನೆಲ್ಲ ಇದೆ, ಕೆಮಿಕಲ್ಸ್ ಏನೆಲ್ಲ ಇದೆ, ಅದನ್ನೆಲ್ಲ ಮಾರುವಂಥ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ದೊಡ್ಡ ಡಿಗ್ರಿ ಕಾಲೇಜ್ ಬಿಡಿ ಸರ್, ಸಭಾಧ್ಯಕ್ಷರೇ, ಸಣ್ಣ SLC PUC ಮಕ್ಕಳು ಸಹ ಆ ನಶೆಗೆ ಬಲಿಯಾಗ್ತದೆ. ಅದ್ರ ಬಗ್ಗೆ ಇದು ನಾವು ಪ್ರತಿ ಸರಿ ಮಾತಾಡಿದ್ದೇವೆ. ಅದು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಆಕ್ಷನ್ ಆಗದಿದ್ರೆ ಸಮಸ್ಯೆ ಆಗ್ತದೆ. ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳಿದರು, 7 o'clock ಆದ ನಂತರ ನಿಮ್ಮ ಮಂಗಳೂರು ಡೆಡ್ ಆಗಿದೆ ಅನ್ನುವಂಥದ್ದು ಹೇಳಿದರು. ಮಂಗಳೂರು ಜಿಲ್ಲೆ 7 o'clockಗಿಂತ ಆದ ನಂತರ ಖಂಡಿತ ಡೆಡ್ ಆಗಲಿಲ್ಲ. ನೀವು ಗ್ರಾಮಾಂತರಕ್ಕೆ ಹೋದರೆ ಯಕ್ಷಗಾನ ಕೋಲ ಇದ್ದೇ ಇರ್ತದೆ. ಸಿಟಿಯಲ್ಲಿ ಬಂದರೆ 12 ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ಸು, ಲೌಂಜ್ ಬಾರು ಓಪನ್ ಇರ್ತದೆ. ಆ ಟೈಮನ್ನು ನೀವು ಜಾಸ್ತಿ ಮಾಡೋದಾದರೆ ಪುನಃ ನಮಗೇನು ಸಮಸ್ಯೆ ಇಲ್ಲ. ಮಕ್ಕಳು ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗೆ ಹೋದರೂ ಸಹ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದರು, ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತ. ನಮಗೆ ಎಲ್ಲ ಫೋನ್ ಬರ್ತಾ ಇದೆ, ಒಂದು ಸೀಟನ್ನು ಸಮಸ್ಯೆ ಇಲ್ಲ. ನಮಗೆ ಸಮಸ್ಯೆ ಇರೋದು IT ಕಂಪನೀಸ್, ನಮ್ಮ 225 IT ಕಂಪನೀಸ್